ಕೈವಶಕ್ಕೆ ಮುನ್ನುಗ್ತಿರೋ ರಷ್ಯಾ ಸೇನೆಗೆ ಉಕ್ರೇನ್ ತಿರುಗೇಟು ಹೇಗಿದೆ? ಉಕ್ರೇನ್ ಸೈನಿಕರಿಗೆ ನಾಗರಿಕರ ಬೆಂಬಲ ಹೇಗಿದೆ? ಉಕ್ರೇನ್ ಜನರ ನೆರವಿಗೆ ನಿಂತಿದ್ದು ಹೇಗೆ ಗೂಗಲ್ ಸಂಸ್ಥೆ? ನೋಡೋಣ ಮಹಾಸಮರ ನ್ಯೂಸ್ ಟಾಪ್ 9 ನಲ್ಲಿ. ಉಕ್ರೇನ್ ರಾಜಧಾನಿ ಕೀವ್ ಕೈವಶಕ್ಕೆ ರಷ್ಯಾ ಸೇನೆ ದಂಡೆತ್ತಿ ಬರ್ತಾ ಇದೆ. ರಷ್ಯಾ ಸೇನೆ ಆಪರೇಷನ್ ಕೀವ್ ಕೈಗೊಂಡಿದ್ದು ಕೀವ್ ನಗರದ ಸುತ್ತ ರಷ್ಯಾ ಸೇನಾ ಪಡೆಯ ಕೋಟೆಯನ್ನೇ ಕಟ್ಟಿದೆ. ಉಕ್ರೇನ್ ರಾಜಧಾನಿಗೆ 3 ಕಡೆಯಿಂದ ರಷ್ಯಾ ಸೇನೆ ಲಗ್ಗೆ ಇಡ್ತಾ ಇದೆ. ಶಸ್ತ್ರಸಜ್ಜಿತ ವಾಹನಗಳ ಮೂಲಕ ರಷ್ಯಾ ಸೈನ್ಯ ಬೀಡು ಬಿಟ್ಟಿದೆ. ಟ್ಯಾಂಕ್, ಯುದ್ಧ ವಾಹನ, ರಾಕೆಟ್ ಲಾಂಚರ್ ದಾಂಗುಡಿ ಇಡ್ತಿದ್ದು ಕೀವ್ ಕೈವಶಕ್ಕೆ ಅಂತಿಮ ಹಂತದ ಸಿದ್ಧತೆ ನಡೆಸುತ್ತಿದೆ. ರಾಜಧಾನಿ ಕೀವ್ ಬಳಿ ರಷ್ಯಾ ಸೇನೆ ಬೀಡು ಬಿಟ್ಟಿದ್ದು ಉಕ್ರೇನ್ ಸೇನೆ ಕೂಡ ಅಲರ್ಟ್ ಆಗಿದೆ. ರಷ್ಯಾ ಸೈನಿಕರನ್ನ ಹೊಡೆದುರುಳಿಸಲು ಉಕ್ರೇನ್ ಸಕಲ ಸಿದ್ಧತೆಯನ್ನು ನಡೆಸಿದೆ. ಯುದ್ಧ ಟ್ಯಾಂಕ್, ರಾಕೆಟ್ ಲಾಂಚರ್, ಮಿಸೈಲ್ ವಾಹನ ಸೇರಿದಂತೆ ಶಸ್ತ್ರಸಜ್ಜಿತ ವಾಹನಗಳ ಜೊತೆ ಉಕ್ರೇನ್ ಸೈನಿಕರು ಸನ್ನದ್ಧವಾಗಿದ್ದಾರೆ. ಬಲಿಷ್ಠ ರಷ್ಯಾ ಸೇನೆಯ ಸೈನಿಕರ ಹೆಡಮುರಿ ಕಟ್ಟೋದಕ್ಕೆ ಉಕ್ರೇನ್ ಜನರು ಕೂಡ ರೆಡಿಯಾಗಿದ್ದಾರೆ. ಗನ್ ಹಿಡಿದು ಸೈನಿಕರಿಗೆ ಉಕ್ರೇನಿಗರು ಸಾಥ್ ನೀಡುತ್ತಿದ್ದಾರೆ. ಪುಟಿನ್ ಪಡೆಯ ನೆತ್ತರು ಹರಿಸಲು ಉಕ್ರೇನ್ ಸೇನೆ ಸಜ್ಜಾಗಿದೆ. ಕೀವ್ ಸಿಟಿಯ ರಸ್ತೆಗಳಲ್ಲಿ ಮರಳಿನ ಮೂಟೆಯ ಕೋಟೆ ನಿರ್ಮಿಸಿದ್ದು ರಷ್ಯಾ ಟ್ಯಾಂಕ್ ಪ್ರವೇಶಿಸದಂತೆ ಉಕ್ರೇನ್ ಜನರು ಪ್ಲಾನ್ ಮಾಡಿದ್ದಾರೆ. ಉಕ್ರೇನ್ ನಾಗರಿಕರ ನೆರವಿಗೆ ಇದೀಗ ಗೂಗಲ್ ಸಂಸ್ಥೆ ಧಾವಿಸಿದೆ. ಉಕ್ರೇನಿಗರ ಜೀವ ಕಾಪಾಡಲು ಮುಂದಾಗಿರುವಂತಹ ಗೂಗಲ್ ದಾಳಿ ಬಗ್ಗೆ ಮೊದಲೇ ಅಲರ್ಟ್ ಮಾಡಲಿದೆ. ವೈಮಾನಿಕ ದಾಳಿಯ ಬಗ್ಗೆ ಮುನ್ಸೂಚನೆ ನೀಡಲು ಗೂಗಲ್ ತೀರ್ಮಾನಿಸಿದೆ. ದಾಳಿಗೂ ಮೊದಲೇ ಉಕ್ರೇನ್ನಲ್ಲಿ ಆಂಡ್ರಾಯ್ಡ್ ಫೋನ್ಗೆ ಗೂಗಲ್ ಸಂದೇಶ ಬರಲಿದೆ. 18ನೇ ದಿನವೂ ಉಕ್ರೇನ್ ನೆಲದಲ್ಲಿ ರಷ್ಯಾ ಸೇನೆ ರಣಕೇಕೆ. ಜನವಸತಿ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡಿ ಶೆಲ್ ಅಟ್ಯಾಕ್. ಉಕ್ರೇನ್ಗೆ ಅಮೆರಿಕ ನೀಡಿದ ನೆರವು ಎಷ್ಟು? ಇದೆಲ್ಲವನ್ನು ನೋಡೋಣ ರಷ್ಯಾ ವಾರ್ ನ್ಯೂಸ್ ಟಾಪ್ 9 ನಲ್ಲಿ. ಯುದ್ಧ ಪೀಡಿತ ಉಕ್ರೇನ್ನಲ್ಲಿ ಜನವಸತಿ ಪ್ರದೇಶಗಳ ಮೇಲೆ ರಷ್ಯಾ ಸೇನೆ ದಾಳಿ ಮುಂದುವರೆಸಿದೆ. ಸೆವೆರೊಡೊನೆಟ್ಸ್ಕ್ ಪಟ್ಟಣದ ಮೇಲೆ ರಷ್ಯಾ ದಾಳಿ ಮಾಡಿದೆ. ಉಕ್ರೇನ್ ಮೇಲೆ ಯುದ್ಧವನ್ನ ತೀವ್ರಗೊಳಿಸಿರುವಂತಹ ರಷ್ಯಾ ಹಲವು ನಗರದ ಮೇಲೆ ಏರ್ ಸ್ಟ್ರೈಕ್ ನಡೆಸುವ ಸಾಧ್ಯತೆ ಇದೆ. ಹೀಗಾಗಿ ಉಕ್ರೇನ್ನ ಹಲವು ನಗರಗಳಲ್ಲಿ ಸೈರನ್ ಮೂಲಕ ಜನರಿಗೆ ಎಚ್ಚರಿಕೆ ನೀಡಲಾಗಿದೆ. ಉಕ್ರೇನ್ ರಾಜಧಾನಿ ಕೀವ್, ಖಾರ್ಕಿವ್, ಎಲ್ವಿವ್, ಒಡಿಸಾದಲ್ಲಿ ಸೈರನ್ ಮೂಲಕ ಹತ್ತಿರವಿರುವ ಬಂಕರ್ಗಳಿಗೆ ತೆರಳುವಂತೆ ಅಲರ್ಟ್ ಮಾಡಲಾಗಿದೆ. ಮಾತುಕತೆಗೆ ಸಿದ್ಧ ಅಂತ ಉಕ್ರೇನ್ ಅಧ್ಯಕ್ಷ ಝೆಲೆನ್ಸ್ಕಿ ಹೇಳಿದ್ದಾರೆ. ಈಗಾಗಲೇ 3 ಸುತ್ತಿನ ಶಾಂತಿ ಮಾತುಕತೆ ನಡೆದಿದೆ, ಆದರೆ ಸಂಧಾನ ಸಭೆ ಮಾತ್ರ ಸಕ್ಸಸ್ ಆಗಿಲ್ಲ. ಹೀಗಾಗಿ ಅಂತಿಮವಾಗಿ ಉಕ್ರೇನ್ ಅಧ್ಯಕ್ಷರೇ ಮಾತುಕತೆಗೆ ಮುಂದಾಗಿದ್ದಾರೆ. ಯೆರೂಸಲೇಂನಲ್ಲಿ ಪುಟಿನ್ ಜೊತೆ ಮಾತುಕತೆಗೆ ಝೆಲೆನ್ಸ್ಕಿ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಇಸ್ರೇಲ್ ಪ್ರಧಾನಿ ನಫ್ತಾಲಿ ಬೆನೆಟ್ ಮಧ್ಯಸ್ಥಿಕೆಯಲ್ಲಿ ಮಾತುಕತೆ ನಡೆಸಲು ಚಿಂತಿಸಿದ್ದಾರೆ. ಜನರನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗ್ತಾ ಇದೆ. ನಿನ್ನೆ 13,000 ನಾಗರಿಕರನ್ನ ಸ್ಥಳಾಂತರ ಮಾಡಲಾಗಿದೆ ಅಂತ ಉಕ್ರೇನ್ನ ಉಪ ಪ್ರಧಾನಿ ಐರಿನಾ ವೆರೆಶ್ಚುಕ್ ಮಾಹಿತಿ ನೀಡಿದ್ದಾರೆ. ಉಕ್ರೇನ್ನ ವಿವಿಧ ನಗರಗಳಿಂದ ನಾಗರಿಕರ ಸ್ಥಳಾಂತರ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ. ಬಲಿಷ್ಠ ರಷ್ಯಾ ವಿರುದ್ಧ ಹೋರಾಟ ನಡೆಸ್ತಾ ಇರುವಂತಹ ಉಕ್ರೇನ್ಗೆ ಅಮೆರಿಕ ಮತ್ತಷ್ಟು ಭದ್ರತಾ ನೆರವು ನೀಡಿದೆ. ರಕ್ಷಣಾ ಉಪಕರಣಗಳ ಖರೀದಿಗೆ ಅಮೆರಿಕ ಹೆಚ್ಚುವರಿಯಾಗಿ $200 ಮಿಲಿಯನ್ ನೆರವು ಕೊಟ್ಟಿದೆ. ಈ ಮೂಲಕ ಜನವರಿ 21ರಿಂದ ಈವರೆಗೆ $1.2 ಬಿಲಿಯನ್ ನೆರವು ನೀಡಿದಂತಾಗಿದೆ. ಉಕ್ರೇನ್ಗೆ ನೆರವು ನೀಡಿದ ಬಗ್ಗೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಆಂಟನಿ ಬ್ಲಿಂಕೆನ್ ಮಾಹಿತಿ ನೀಡಿದ್ದಾರೆ. ಉಕ್ರೇನ್ ರಾಜಧಾನಿ ಕೈವಶಕ್ಕೆ ರಷ್ಯಾ ಸೇನೆಯ ಆಪರೇಷನ್ ಹೇಗಿದೆ? ಬೃಹತ್ ಕಟ್ಟಡ ಕ್ಷಣಾರ್ಧದಲ್ಲಿ ಛಿದ್ರವಾಗಿದ್ದು ಎಲ್ಲಿ? ರಷ್ಯಾಗೆ ಶಕ್ತಿಯೂ ಇಲ್ಲ, ಧೈರ್ಯವೂ ಇಲ್ಲ ಅಂತ ಹೇಳಿದ್ಯಾರು? ನೋಡೋಣ ರಷ್ಯಾ ವರ್ಸಸ್ ಉಕ್ರೇನ್ ನ್ಯೂಸ್ ಟಾಪ್ 9 ನಲ್ಲಿ. ಉಕ್ರೇನ್ ರಾಜಧಾನಿ ಕೀವ್ ನಗರ ಕಬ್ಜಾಗೆ ರಷ್ಯಾ ಸೇನೆ ದಾಂಗುಡಿ ಇಡ್ತಿದೆ. ಕೀವ್ ನಗರವನ್ನ 3 ಕಡೆಯಿಂದ ರಷ್ಯಾ ಸೇನೆ ಸುತ್ತುವರೆದಿದೆ. ಉಕ್ರೇನ್ ರಾಜಧಾನಿ ವಶಕ್ಕೆ ಪುಟಿನ್ ಸೈನ್ಯ ಯತ್ನಿಸ್ತಾ ಇದೆ. ಯಾವುದೇ ಕ್ಷಣದಲ್ಲಾದರೂ ಭೀಕರ ಕಾಳಗ ನಡೆಯುವುದು ಫಿಕ್ಸ್ ಆಗಿದೆ. ಉಕ್ರೇನ್ನ ಝಪೋರಿಜಿಯಾ ಪವರ್ ಪ್ಲಾಂಟ್ನ ರಷ್ಯಾ ಕಬ್ಜಾ ಮಾಡಿಕೊಂಡಿದೆ. ಅಣು ವಿದ್ಯುತ್ ಸ್ಥಾವರದಲ್ಲಿ ರಷ್ಯಾ ಸೇನೆ ಓಡಾಡ್ತಾ ಇದ್ದು ವಿದ್ಯುತ್ ಸ್ಥಾವರವನ್ನೇ ರಷ್ಯಾ ಸೇನಾ ನೆಲೆಯನ್ನಾಗಿ ಮಾಡಿಕೊಂಡಿದೆ. ಯುರೋಪಿನ ಅತಿದೊಡ್ಡ ಅಣು ವಿದ್ಯುತ್ ಸ್ಥಾವರ ರಷ್ಯಾ ವಶವಾಗಿದ್ದು ವಿದ್ಯುತ್ ಸ್ಥಾವರದ ಇಂಜಿನಿಯರ್ನ ರಷ್ಯಾ ಸೇನೆ ವಶಕ್ಕೆ ಪಡೆದಿದೆ. ಅವಧಿ ಪೂರ್ವ ಚುನಾವಣೆ ಬಗ್ಗೆ ಸಿಎಂ ಬೊಮ್ಮಾಯಿ ಹೇಳಿದ್ದೇನು? ಡಿಕೆ ಶಿವಕುಮಾರ್ಗೆ ಪ್ರಹ್ಲಾದ್ ಜೋಶಿ ಟಾಂಗ್ ಕೊಟ್ಟಿದ್ದು ಹೇಗೆ? ಸಿಎಂ ಇಬ್ರಾಹಿಂಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಸ್ಥಾನ ಸಿಗುತ್ತಾ? ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ.
ಚುನಾವಣೆ ಬಗ್ಗೆ ನಮ್ಮ ಪಕ್ಷದಲ್ಲಿ ಯಾವುದೇ ಚರ್ಚೆ ನಡೀತಿಲ್ಲ ಅಂತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸ್ಪಷ್ಟಪಡಿಸಿದ್ದಾರೆ. ಬಿಜೆಪಿ ಬಿಟ್ಟು ಯಾರೂ ಯಾವ ಪಕ್ಷಕ್ಕೂ ಹೋಗಲ್ಲ. ಬೇರೆ ಪಕ್ಷದಿಂದ ಬರುವವರ ಬಗ್ಗೆ ಕಾದು ನೋಡಿ ಅಂತ ಕಾಂಗ್ರೆಸ್ ಜೆಡಿಎಸ್ನಿಂದ ಬರುವವರ ಬಗ್ಗೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸುಳಿವು ನೀಡಿದ್ದಾರೆ. ಚುನಾವಣಾ ಫಲಿತಾಂಶಕ್ಕೂ ಮುನ್ನ ಗೋವಾ ಪ್ರವಾಸ ಕೈಗೊಂಡಿದ್ದ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಟಾಂಗ್ ಕೊಟ್ಟಿದ್ದಾರೆ. ಕೂಸು ಹುಟ್ಟುವ ಮುನ್ನವೇ ಕುಲಾವಿ ಹೊಲಿಸಿದಂತಾಗಿದೆ ಅಂತ ಹುಬ್ಬಳ್ಳಿಯಲ್ಲಿ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಗೋವಾದಲ್ಲಿ ಡಿಕೆಶಿ ತೋಳ್ಬಲ ತೋರಿಸಲು ಹೋಗಿದ್ರಾ? ಉತ್ತರಾಖಂಡ್ ರಾಜ್ಯಕ್ಕೂ 13 ವೀಕ್ಷಕರನ್ನ ಕಳಿಸಿದ್ರು. ಅವರೇನು ಕುಸ್ತಿ ಮಾಡಲು ಹೋಗಿದ್ರಾ ಅಂತ ಪ್ರಹ್ಲಾದ್ ಜೋಶಿ ಪ್ರಶ್ನೆ ಮಾಡಿದ್ದಾರೆ. ಉತ್ತರಾಖಂಡ್ನಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಹಿನ್ನೆಲೆಯಲ್ಲಿ ಉತ್ತರಾಖಂಡ್ ಚುನಾವಣಾ ಉಸ್ತುವಾರಿ ವಹಿಸಿಕೊಂಡಿದ್ದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಗೆ ಅದ್ದೂರಿ ಸ್ವಾಗತ ಕೋರಲಾಗಿದೆ. ಹುಬ್ಬಳ್ಳಿ ಏರ್ಪೋರ್ಟ್ನಿಂದ ಅಕ್ಷಯ್ ಪಾರ್ಕ್ವರೆಗೆ ತೆರೆದ ವಾಹನದಲ್ಲಿ ಬಿಜೆಪಿ ಕಾರ್ಯಕರ್ತರು ಮೆರವಣಿಗೆ ಮಾಡಿದ್ರು. ಸಾವಿರಾರು ಕಾರ್ಯಕರ್ತರು ಸಂಭ್ರಮದಲ್ಲಿ ಭಾಗಿಯಾಗಿದ್ರು. 2023ರ ಚುನಾವಣೆಗೆ ಜೆಡಿಎಸ್ ಮಾಸ್ಟರ್ ಪ್ಲಾನ್ ಮಾಡಿದ್ದು ಅಲ್ಪಸಂಖ್ಯಾತ ಮತಗಳ ಮೇಲೆ ದಳಪತಿಗಳು ಕಣ್ಣಿಟ್ಟಿದ್ದಾರೆ. ಕಾಂಗ್ರೆಸ್ಗೆ ಕೌಂಟರ್ ಕೊಡಲು ಎಚ್ಡಿ ಕುಮಾರಸ್ವಾಮಿ ರಣತಂತ್ರ ರೂಪಿಸಿದ್ದಾರೆ. ಹೀಗಾಗಿ ಸಿಎಂ ಇಬ್ರಾಹಿಂ ಜೆಡಿಎಸ್ ಸೇರ್ಪಡೆಗೆ ವೇದಿಕೆ ಸಿದ್ಧವಾಗಿದ್ದು ಜೆಡಿಎಸ್ನಲ್ಲಿ ಸಿಎಂ ಇಬ್ರಾಹಿಂಗೆ ರಾಜ್ಯಾಧ್ಯಕ್ಷ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಎಚ್ಡಿಕೆ ಜೊತೆ ಈ ಬಗ್ಗೆ ಈಗಾಗಲೇ ಮಾತುಕತೆಯೂ ನಡೆದಿದೆ. ಇಬ್ರಾಹಿಂ ಜೊತೆಯಲ್ಲೇ ಹಲವರು ಜೆಡಿಎಸ್ಗೆ ಸೇರ್ಪಡೆಯಾಗುವ ಸಾಧ್ಯತೆ ಇದೆ. ಕೆಎಸ್ಆರ್ಟಿಸಿ ಯಾವುದೇ ಆಸ್ತಿ ಅಡಮಾನ ಇಟ್ಟಿಲ್ಲ ಅಂತ ಗದಗದಲ್ಲಿ ಸಾರಿಗೆ ಸಚಿವ ಬಿ ಶ್ರೀರಾಮುಲು ಸ್ಪಷ್ಟನೆ ಕೊಟ್ಟಿದ್ದಾರೆ. ಬೆಂಗಳೂರಿನ ಶಾಂತಿನಗರ ಕಾಂಪ್ಲೆಕ್ಸ್, ವಾಯವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯ 16 ಎಕರೆ, ಕಲ್ಯಾಣ ಕರ್ನಾಟಕದಲ್ಲೂ ಕೆಲವು ಜಮೀನು ಅಡಮಾನ ಇಡಲಾಗಿದೆ. ಸಂಸ್ಥೆ ಜಾಗ ಅಡಮಾನ ಇಟ್ಟಂತಹ ಹಣ ಸಿಬ್ಬಂದಿಯ ಭವಿಷ್ಯ ನಿಧಿಗೆ ನೀಡಲಾಗಿದೆ ಅಂತ ಶ್ರೀರಾಮುಲು ಹೇಳಿದ್ದಾರೆ. ಕಡಿಮೆ ದರದಲ್ಲಿ ಬಡ್ಡಿ ಇದ್ದ ಕಾರಣ ಆಸ್ತಿ ಅಡಮಾನ ಇಡಲಾಗಿದೆ. 1 ವಾರದೊಳಗೆ ಬಾಕಿ ಸಂಬಳ ಕ್ಲಿಯರ್ ಆಗುತ್ತೆ. ಮುಂದಿನ ತಿಂಗಳಿಂದ ಸಿಬ್ಬಂದಿಗೆ ನಿರಂತರವಾಗಿ ಸಂಬಳ ನೀಡಲಾಗುತ್ತೆ ಅಂತ ರಾಮುಲು ಹೇಳಿದ್ದಾರೆ. ಹಾಸನದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಭಾಷಣದ ವೇಳೆ ರೈತರು ಅಸಮಾಧಾನ ಹೊರಹಾಕಿದ್ದಾರೆ. ಫಸಲ್ ಬಿಮಾ ಯೋಜನೆ ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಕಾರ್ಯಕ್ರಮದಲ್ಲಿ ಹಾಸನ ಜಿಲ್ಲೆಯ ರೈತರ ರಾಗಿಯನ್ನ ಖರೀದಿ ಮಾಡ್ತಿಲ್ಲ, ಮೊದಲು ರಾಗಿ ಬಗ್ಗೆ ಮಾತನಾಡುವಂತೆ ರೈತರು ಒತ್ತಾಯಿಸಿದ್ರು. ಅಲ್ಲದೆ ರೈತರಿಗೆ ಫಸಲ್ ಬಿಮಾ ಯೋಜನೆ ಹಣ ಸಿಕ್ಕಿಲ್ಲ, ನಮ್ಮ ಜಿಲ್ಲೆಯಿಂದ ಎಷ್ಟು ಹಣ ಸಂಗ್ರಹ ಮಾಡಿದ್ರು, ಹಾಸನ ಜಿಲ್ಲೆಗೆ ಎಷ್ಟು ಕೋಟಿ ಹಣ ಬಂತು ಅಂತ ಹೇಳಿ ಅಂತ ರೈತರು ಗರಂ ಆದ್ರು. ಈ ವೇಳೆ ನಾನು ಮಾತನಾಡೋದಕ್ಕೆ ಬೇರೆ ಎಲ್ಲಾ ಕಡೆ ಸಿಗ್ತೇನೆ, ಕಾರ್ಯಕ್ರಮಕ್ಕೆ ಅಡ್ಡಿ ಮಾಡೋದಿದ್ರೆ ನೀವೇ ಮಾತಾಡಿ ಅಂತ ವೇದಿಕೆ ಮೇಲೆ ಶೋಭಾ ಕರಂದ್ಲಾಜೆ ಅಸಮಾಧಾನ ಹೊರಹಾಕಿದ್ರು. ಬಿಬಿಎಂಪಿ ಕಳಪೆ ರಸ್ತೆ ಕಾಮಗಾರಿಗೆ ಬೆಂಗಳೂರು ಜನರು ಬೇಸತ್ತಿ ಹೋಗಿದ್ದಾರೆ. ಹೀಗಾಗಿ ಮಲ್ಲೇಶ್ವರಂನ ವಿಧಾನಸಭಾ ಕ್ಷೇತ್ರದಲ್ಲಿ ವಿನೂತನ ಪ್ರತಿಭಟನೆ ನಡೆಸಲಾಗಿದೆ. ಗುಂಡಿಗೆ ಹೂ ಹಣ್ಣು ಇಟ್ಟು ಆರತಿ ಬೆಳಗಿ ಅರ್ಚಕರು ಪೂಜೆ ಮಾಡಿದ್ದಾರೆ. ರಸ್ತೆ ಗುಂಡಿ ಬಳಿ ಕುಳಿತು ಪಾಲಿಕೆ ವಿರುದ್ಧ ಸ್ಥಳೀಯರು ಆಕ್ರೋಶ ಹೊರಹಾಕಿದ್ದಾರೆ. ಪುನೀತ್ ರಾಜ್ಕುಮಾರ್ ಜೇಮ್ಸ್ ಜಾತ್ರೆಗೆ ಕೌಂಟ್ಡೌನ್ ಶುರುವಾಗಿದೆ. ಇಂದು ಸಂಜೆ ಅಪ್ಪು ಕೊನೆಯ ಚಿತ್ರ ಜೇಮ್ಸ್ನ ಪ್ರೀ ರಿಲೀಸ್ ಇವೆಂಟ್ ನಡೆಯಲಿದೆ. ಜೇಮ್ಸ್ ಜಾತ್ರೆಗೆ ಅರಮನೆ ಮೈದಾನ ಸಿದ್ಧವಾಗಿದ್ದು 5,000 ಅಭಿಮಾನಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ವ್ಯವಸ್ಥೆ ಮಾಡಲಾಗಿದೆ. ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ನಡೆಯೋ ಸಿಡಬ್ಲ್ಯೂಸಿ ಸಭೆಯಲ್ಲಿ ಏನೆಲ್ಲ ಚರ್ಚಿಸಲಿದ್ದಾರೆ? ಯೋಗಿ ಆದಿತ್ಯನಾಥ್ ಪ್ರಮಾಣವಚನ ಸ್ವೀಕರಿಸೋದು ಯಾವಾಗ? ಪಂಜಾಬ್ನಲ್ಲಿ ಆ ಭರ್ಜರಿ ಸೆಲೆಬ್ರೇಷನ್ ಹೇಗಿದೆ? ನೋಡೋಣ ನ್ಯಾಷನಲ್ ನ್ಯೂಸ್ ಟಾಪ್ 9 ನಲ್ಲಿ. ಇತ್ತೀಚೆಗೆ ನಡೆದ 5 ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷದ ಹಿನ್ನಡೆ ಕುರಿತು ಚರ್ಚಿಸಲು ಕಾಂಗ್ರೆಸ್ ಪಕ್ಷ ಉನ್ನತ ಮಟ್ಟದ ಕಾರ್ಯಕಾರಿ ಸಮಿತಿ ಸಭೆ ಕರೆದಿದೆ. ಭವಿಷ್ಯದಲ್ಲಿ ಪಕ್ಷವು ತುಳಿಯಬೇಕಿರುವ ಹಾದಿಯ ಬಗ್ಗೆಯೂ ಸಭೆಯಲ್ಲಿ ವಿಸ್ತೃತ ಚರ್ಚೆ ನಡೆಯಲಿದೆ. ಇನ್ನು ಪಕ್ಷದ ಸಂಸದೀಯ ನಡಾವಳಿಗಳನ್ನು ರೂಪಿಸುವ ಸಮಿತಿಯು ಇಂದು ಸಭೆ ನಡೆಸಿದ್ದು ಮಾರ್ಚ್ 14ರಿಂದ ಆರಂಭವಾಗಲಿರುವ ಬಜೆಟ್ ಅಧಿವೇಶನದಲ್ಲಿ ಪಕ್ಷ ಪ್ರಸ್ತಾಪಿಸಬೇಕಾದ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದೆ. ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ಪಕ್ಷದ ಎಲ್ಲ ನಾಯಕರನ್ನ ಸಭೆಗೆ ಆಹ್ವಾನಿಸಿದ್ದು ಮುಕ್ತವಾಗಿ ಮಾತನಾಡುವಂತೆ ಮನವಿ ಮಾಡಿದ್ದಾರೆ. ಆದರೆ G23 ಸೇರಿದಂತೆ ಪಕ್ಷದ ಉನ್ನತ ನಾಯಕತ್ವದ ವಿರುದ್ಧ ಯಾರೇ ಮಾತನಾಡಲು ಮುಂದಾದರೂ ಅಂಥ ಪ್ರಯತ್ನಗಳನ್ನ ಪ್ರತಿ ಹಂತಗಳಲ್ಲಿಯೂ ವಿರೋಧಿಸಲಾಗುತ್ತದೆ. ವಿಧಾನಸಭಾ ಚುನಾವಣಾ ಫಲಿತಾಂಶ ಪ್ರಕಟವಾದ 3 ದಿನಗಳ ನಂತರ ಕೇಂದ್ರ ಕಾರ್ಯಕಾರಿ ಸಮಿತಿ ಸಭೆ ಕರೆದಿರುವುದು ಮಹತ್ವ ಪಡೆದಿದೆ.
ಪಂಚರಾಜ್ಯ ಸೋಲಿನ ಬಳಿಕ ಪಕ್ಷ ಸಂಘಟನೆಗೆ ಕಾಂಗ್ರೆಸ್ ಪಕ್ಷ ಒತ್ತು ನೀಡಿದೆ. ಕೆಪಿಸಿಸಿ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಕಾಂಗ್ರೆಸ್ ಪದಾಧಿಕಾರಿಗಳ ಪಟ್ಟಿ ಜೊತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದಾರೆ. ಹೀಗಾಗಿ 3 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಕಾಂಗ್ರೆಸ್ ಪದಾಧಿಕಾರಿಗಳ ನೇಮಕಾತಿ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ. ಮುಂದಿನ ವಾರ ಪದಾಧಿಕಾರಿಗಳ ನೇಮಕ ಆದೇಶ ಹೊರಬೀಳುವ ನಿರೀಕ್ಷೆ ಇದೆ. ಉತ್ತರ ಪ್ರದೇಶ ನಿಯೋಜಿತ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇಂದು ದೆಹಲಿಗೆ ಭೇಟಿ ನೀಡಿದ್ದಾರೆ. ಇಂದು ಸಂಜೆ 5 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಜೊತೆ, 6 ಗಂಟೆಗೆ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಹಾಗೂ 8 ಗಂಟೆಗೆ ರಾಜನಾಥ್ ಸಿಂಗ್ ರನ್ನ ಭೇಟಿಯಾಗಲಿದ್ದಾರೆ. ಪ್ರಮಾಣ ವಚನ ಕಾರ್ಯಕ್ರಮ ನಿಗದಿ ಹಾಗೂ ಸಂಪುಟ ರಚನೆ ಬಗ್ಗೆ ಯೋಗಿ ಆದಿತ್ಯನಾಥ್ ಚರ್ಚೆ ನಡೆಸಲಿದ್ದಾರೆ. ಹೋಳಿ ನಂತರ ಯೋಗಿ ಆದಿತ್ಯನಾಥ್ ಪದಗ್ರಹಣ ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ಬಿಎಲ್ ಸಂತೋಷ್ ರನ್ನ ಯೋಗಿ ಆದಿತ್ಯನಾಥ್ ಭೇಟಿಯಾಗಿದ್ದಾರೆ. ದೆಹಲಿಯಲ್ಲಿ ನಡೆಯಲಿರುವ ಸಭೆಯಲ್ಲಿ ಯೋಗಿ ಆದಿತ್ಯನಾಥ್ ಮಹತ್ವದ ಮಾತುಕತೆ ನಡೆಸಲಿದ್ದಾರೆ. ಶಾಸಕಾಂಗ ಪಕ್ಷದ ನಾಯಕರ ಆಯ್ಕೆಗೆ ಔಪಚಾರಿಕತೆಗಳನ್ನು ಪೂರ್ಣಗೊಳಿಸುವುದು, ಸಚಿವ ಸಂಪುಟದ ಗಾತ್ರ ಮತ್ತು ಸೇರ್ಪಡೆಗೊಳ್ಳುವ ಶಾಸಕರು, ಪ್ರಮಾಣ ವಚನದ ದಿನಾಂಕ ಇತ್ಯಾದಿಗಳ ಬಗ್ಗೆ ಚರ್ಚಿಸಲಿದ್ದಾರೆ. ಒಂದು ವೇಳೆ ಉನ್ನತ ನಾಯಕತ್ವದ ಗ್ರೀನ್ ಸಿಗ್ನಲ್ ಸಿಕ್ಕರೆ ಹೋಳಿ ಮುಗಿದ ತಕ್ಷಣ ಮಾರ್ಚ್ 21ರಂದು ಹೊಸ ಸರ್ಕಾರ ಪ್ರಮಾಣ ವಚನ ಸ್ವೀಕರಿಸಬಹುದು ಅಂತ ಹೇಳಲಾಗುತ್ತಿದೆ. ಇದಕ್ಕೂ ಮುನ್ನ ಕೇಂದ್ರ ವೀಕ್ಷಕರನ್ನ ಲಖನೌಗೆ ಕಳುಹಿಸಿ ಶಾಸಕಾಂಗ ಪಕ್ಷದ ನಾಯಕರ ಆಯ್ಕೆ ಪ್ರತಿಕ್ರಿಯೆ ನಡೆಸಲಿದೆ. ಬಿಜೆಪಿಯ ಪ್ರಬಲ ಹಿಂದುಳಿದ ವರ್ಗದ ನಾಯಕ ಕೇಶವ್ ಪ್ರಸಾದ್ ಮೌರ್ಯ ಸೇರತು ಕ್ಷೇತ್ರದಿಂದ ಚುನಾವಣೆಯಲ್ಲಿ ಸೋತಿದ್ದಾರೆ. ಹೀಗಾಗಿ ಅವರ ರಾಜಕೀಯ ಭವಿಷ್ಯದ ಬಗ್ಗೆ ಊಹಾಪೋಹಗಳು ಪ್ರಾರಂಭ ಆಗಿದೆ. ಕೇಶವ್ ಅವರು ಈಗಲೂ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಕೇಶವ್ ಅವರಿಗೆ ಯೋಗಿ ಸರ್ಕಾರದಲ್ಲಿ ಸ್ಥಾನ ಸಿಗುತ್ತದೆಯೇ ಅಥವಾ ಬಿಜೆಪಿ ರಾಷ್ಟ್ರೀಯ ತಂಡದಲ್ಲಿ ಅವರಿಗೆ ಜವಾಬ್ದಾರಿ ನೀಡಬೇಕೆ ಎಂಬುದನ್ನು ಪಕ್ಷದ ಉನ್ನತ ನಾಯಕತ್ವ ನಿರ್ಧರಿಸಲಿದೆ. ಹೋಳಿ ಹಬ್ಬದ ಪ್ರಯುಕ್ತ ಉತ್ತರಾಖಂಡ್ಗೆ ನೂತನ ಸಿಎಂ ಆಯ್ಕೆ ಮಾಡುವ ಸಾಧ್ಯತೆ ಇದೆ. ಮಾರ್ಚ್ 19ರಂದು ಡೆಹ್ರಾಡೂನ್ನಲ್ಲಿ ಬಿಜೆಪಿಯ ನೂತನ ಶಾಸಕರ ಸಭೆ ನಡೆಸಲಿದೆ. ಶಾಸಕಾಂಗ ಸಭೆಯಲ್ಲಿ ಬಿಜೆಪಿ ಶಾಸಕರು ಉತ್ತರಾಖಂಡ್ಗೆ ನೂತನ ಮುಖ್ಯಮಂತ್ರಿ ಆಯ್ಕೆ ಮಾಡಲಿದ್ದಾರೆ. ಪಂಜಾಬ್ ವಿಧಾನಸಭಾ ಚುನಾವಣೆಯಲ್ಲಿ ಎಎಪಿ ಭರ್ಜರಿ ಜಯ ದಾಖಲಿಸಿದೆ. ಹೀಗಾಗಿ ದೆಹಲಿ ಮುಖ್ಯಮಂತ್ರಿ ಮತ್ತು ಎಎಪಿ ರಾಷ್ಟ್ರೀಯ ಸಂಚಾಲಕ ಅರವಿಂದ್ ಕೇಜ್ರಿವಾಲ್ ಮತ್ತು ಪಂಜಾಬ್ ನಿಯೋಜಿತ ಸಿಎಂ ಭಗವಂತ್ ಮಾನ್ ಅಮೃತಸರದಲ್ಲಿ ಮೆಗಾ ರೋಡ್ ಶೋ ಕೈಗೊಂಡಿದ್ದಾರೆ. ಮಾರ್ಚ್ 16ರಂದು ಭಗವಂತ್ ಮಾನ್ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಮಣಿಪುರ ವಿಧಾನಸಭಾ ಚುನಾವಣೆಯಲ್ಲಿ 6 ಸ್ಥಾನಗಳನ್ನು ಗೆದ್ದಿರುವಂತಹ ಜೆಡಿಯು ಬಿಜೆಪಿಗೆ ಬೆಂಬಲ ನೀಡಲು ನಿರ್ಧರಿಸಿದೆ. ಮಣಿಪುರ ರಾಜ್ಯದಲ್ಲಿ ಸರ್ಕಾರ ರಚನೆಯಲ್ಲಿ ಬಿಜೆಪಿಗೆ ಜೆಡಿಯು ಬೆಂಬಲ ನೀಡಲಿದೆ. ಈ ನಿರ್ಧಾರದ ನಂತರ ಬಿಜೆಪಿ ಮತ್ತು ಜೆಡಿಯು ಬಿಹಾರ ಮತ್ತು ಮಣಿಪುರದಲ್ಲಿ ಮೈತ್ರಿ ಪಾಲುದಾರರಾಗಲಿದ್ದಾರೆ. ಬೆಂಗಳೂರಿನಲ್ಲೂ ವಿರಾಟ್ ಕೊಹ್ಲಿ ನಿರಾಸೆ ಮೂಡಿಸಿದ್ದು ಹೇಗೆ? ಭಾರತ ಶ್ರೀಲಂಕಾ ಮೊದಲ ಟೆಸ್ಟ್ನಲ್ಲಿ ಬೌಲರ್ಗಳ ಜಿದ್ದಾಜಿದ್ದಿನ ದಾಳಿ ಹೇಗಿದೆ? ಮಹಿಳಾ ವಿಶ್ವಕಪ್ನಲ್ಲಿ ಮಿಥಾಲಿ ರಾಜ್ ಬರೆದ ದಾಖಲೆ ಏನು? ನೋಡೋಣ ಎಂಟರ್ಟೈನ್ಮೆಂಟ್ ನ್ಯೂಸ್ ಟಾಪ್ 9ನಲ್ಲಿ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಲಂಕಾ ವಿರುದ್ಧದ ಪಿಂಕ್ ಬಾಲ್ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲಿ ಟೀಂ ಇಂಡಿಯಾದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಶತಕ ಮಿಸ್ ಮಾಡಿಕೊಂಡಿದ್ದಾರೆ. 48 ಎಸೆತಗಳಲ್ಲಿ ಕೊಹ್ಲಿ 23 ರನ್ ಬಾರಿಸಿ ವಿಕೆಟ್ ಒಪ್ಪಿಸಿದ್ದಾರೆ. ಕೊಹ್ಲಿ ಅಂತಾರಾಷ್ಟ್ರೀಯ ಶತಕ ಸಿಡಿಸದೆ 2 ವರ್ಷಗಳು ಕಳೆದಿವೆ. ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಶತಕ ಬಾರಿಸಿದರೆ ಬಹುದಿನಗಳ ಬಳಿಕ ಕೊಹ್ಲಿ 71ನೇ ಅಂತಾರಾಷ್ಟ್ರೀಯ ಶತಕ ಬಂದಂತಾಗುತ್ತೆ. ಪಿಂಕ್ ಬಾಲ್ ಟೆಸ್ಟ್ ಪಂದ್ಯವಾಗಿ ನಡೀತಾ ಇರುವಂತಹ ಭಾರತ ಮತ್ತು ಲಂಕಾ ನಡುವಿನ ದ್ವಿತೀಯ ಟೆಸ್ಟ್ ಪಂದ್ಯದಲ್ಲಿ ಇತ್ತಂಡಗಳಿಂದ ಜಿದ್ದಾಜಿದ್ದಿನ ಬೌಲಿಂಗ್ ನಡೆದಿದೆ. ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ದುಕೊಂಡಿದ್ದಂತಹ ಟೀಂ ಇಂಡಿಯಾವನ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಲಂಕಾ 252 ರನ್ಗೆ ಕಟ್ಟಿ ಹಾಕಿತು. ಇದಕ್ಕೆ ಪ್ರತ್ಯುತ್ತರವಾಗಿ ಭಾರತವು ಉತ್ತಮ ಬೌಲಿಂಗ್ ಪ್ರದರ್ಶಿಸಿದೆ. ದಿನದಾಟದ ಅಂತ್ಯಕ್ಕೆ ಲಂಕಾ 30 ಓವರ್ ಮುಕ್ತಾಯಕ್ಕೆ 6 ವಿಕೆಟ್ ಕಳೆದು 86 ರನ್ ಗಳಿಸಿತು. ಐಸಿಸಿ ಮಹಿಳಾ ವಿಶ್ವಕಪ್ನಲ್ಲಿ ಅತ್ಯಧಿಕ ಪಂದ್ಯಗಳಿಗೆ ನಾಯಕತ್ವ ವಹಿಸಿದ ಹೆಗ್ಗಳಿಕೆಗೆ ಮಿಥಾಲಿ ರಾಜ್ ಪಾತ್ರರಾಗಿದ್ದಾರೆ. ಮಹಿಳಾ ವಿಶ್ವಕಪ್ನಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಮಿಥಾಲಿ ಈ ಸಾಧನೆ ಮಾಡಿದ್ದಾರೆ. 24 ವಿಶ್ವಕಪ್ ಪಂದ್ಯಗಳಲ್ಲಿ ಭಾರತ ತಂಡ ಮುನ್ನಡೆಸಿರುವಂತಹ ಮಿಥಾಲಿ ಆಸ್ಟ್ರೇಲಿಯಾದ ಮಾಜಿ ಆಟಗಾರ್ತಿ ಬೆಲಿಂಡಾ ಕ್ಲಾರ್ಕ್ ಹೆಸರಿನಲ್ಲಿದ್ದ ದಾಖಲೆಯನ್ನು ಸರಿಗಟ್ಟಿದ್ದಾರೆ. ವಿಂಡೀಸ್ ವಿರುದ್ಧದ ಈ ಪಂದ್ಯದಲ್ಲಿ ಭಾರತ 155 ರನ್ಗಳ ಬೃಹತ್ ಗೆಲುವು ದಾಖಲಿಸಿದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ನ 2 ಬಾರಿಯ ಚಾಂಪಿಯನ್ಸ್ ಕೋಲ್ಕತಾ ನೈಟ್ ರೈಡರ್ಸ್ಗೆ ಆಸ್ಟ್ರೇಲಿಯಾದ ಆಕ್ರಮಣಕಾರಿ ಬ್ಯಾಟ್ಸ್ಮನ್ ಆರನ್ ಫಿಂಚ್ ಸೇರ್ಪಡೆಯಾಗಿದ್ದಾರೆ. ಇಂಗ್ಲೆಂಡ್ನ ಆಟಗಾರ ಅಲೆಕ್ಸ್ ಹೇಲ್ಸ್ಗೆ ಬದಲಿಯಾಗಿ ಫಿಂಚ್ ಮುಂಬರಲಿರುವಂತಹ ಐಪಿಎಲ್ ಆವೃತ್ತಿಯಲ್ಲಿ ಕೆಕೆಆರ್ನಿಂದ ಬ್ಯಾಟ್ ಬೀಸಲಿದ್ದಾರೆ.
ಕನ್ನಡಿಗರ ನೆಚ್ಚಿನ ಐಪಿಎಲ್ ತಂಡ ಆರ್ಸಿಬಿಗೆ ದಕ್ಷಿಣ ಆಫ್ರಿಕಾ ತಂಡದ ಮಾಜಿ ನಾಯಕ ಫ್ಲಾವ್ ಡು ಪ್ಲೆಸಿಸ್ ನೂತನ ನಾಯಕನಾಗಿ ಆಯ್ಕೆಯಾಗಿದ್ದಾರೆ. ಹಿಂದಿನ ಸೀಸನ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ಪ್ರಮುಖ ಆಟಗಾರರಾಗಿದ್ದ ಅನುಭವಿ ಡು ಪ್ಲೆಸಿಸ್ ಈ ಬಾರಿ ಆರ್ಸಿಬಿ ಮುನ್ನಡೆಸಲಿದ್ದಾರೆ. ಬೆಂಗಳೂರಿನಲ್ಲಿ ನಡೆದಂತಹ ಸುದ್ದಿಗೋಷ್ಠಿಯಲ್ಲಿ ಡು ಪ್ಲೆಸಿಸ್ ತಮ್ಮ ಹೊಸ ನಾಯಕ ಅಂತ ಆರ್ಸಿಬಿ ಘೋಷಿಸಿದೆ. ಇದರೊಂದಿಗೆ ಬಹುಕಾಲ ಕೊಹ್ಲಿ ನಾಯಕರಾಗಿದ್ದ ಆರ್ಸಿಬಿಗೆ ಹೊಸ ಶಕೆ ಆರಂಭವಾಗಿದೆ.